6 ದಶಕಗಳ ಕಾಲ ಕನ್ನಡಿಗರ ಮನವನದಲ್ಲಿ ರಂಜಿಸಿದ್ದಂತಹ ಗಾನ ಕೋಗಿಲೆ ಎಸ್ ಜಾನಕಿಯವರ ನೆನಪು ಮಾತ್ರ. ಆದರೆ ಅವರ ಅಂತ್ಯ ಸಂಸ್ಕಾರ ಕೂಡ ಮೈಸೂರಿನಲ್ಲೇ ಕರುನಾಡಿನಲ್ಲೇ ನೆರವೇರ್ತಾ ಇರುವಂಥದ್ದು ಕರುನಾಡಿನೊಂದಿಗೆ ಅವರಿಗಿದ್ದಂತಹ ನಂಟನ್ನು ತೋರಿಸುತ್ತೆ. ಜೊತೆಗೆ ಕೊನೆಯ ಕ್ಷಣಗಳನ್ನು ಕೂಡ ಅವರು ಮೈಸೂರಿನಲ್ಲೇ ಕಳೆದಿದ್ದಾರೆ. ಸಂಗೀತ ಲೋಕದ ಮೆಲೋಡಿ ಕ್ವೀನ್, ಎಕ್ಸ್ಪ್ರೆಷನ್ ಕ್ವೀನ್ ಅಂತಲೇ ಕರೆಸ್ಕೊಳ್ತಾ ಇದ್ದಂಥವರು. ಸಾರ್ಥಕ ಬದುಕಿನ ಗಾನವನ್ನು ನಿಲ್ಲಿಸಿರುವಂತಹ ಕೋಗಿಲೆಯ ಅಂತಿಮ ನಮನಕ್ಕಾಗಿ ಅಸಂಖ್ಯ ಅಭಿಮಾನಿಗಳು ಬರ್ತಿದ್ದಾರೆ, ಭಾವುಕರಾಗ್ತಿದ್ದಾರೆ. ಹಲವರು ಅವರ ಹಾಡುಗಳನ್ನು ಕೇಳಿಯೇ ಸಂಗೀತ ಕಲಿತಂಥವರು, ವೇದಿಕೆ ಹತ್ತದಂಥವರು. ಖ್ಯಾತ ನಟಿ ಮಾಜಿ ಸಚಿವೆ ಉಮಾಶ್ರೀ ಅವರು ಕೂಡ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಅವ್ರು ಪ್ರೀತಿಸೋ ಒಂದು ರೀತಿ, ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ರೀತಿಯನ್ನು ನೋಡಿದರೆ ಅದೆಷ್ಟು ಹೃದಯ ತುಂಬ ಪ್ರೀತಿಯ ಕಣಜು ಅವರಲ್ಲಿ ಎಷ್ಟು ತುಂಬಿತ್ತು ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ ಹೇಳೋದಕ್ಕೆ. ಅದನ್ನು ಆ ಕ್ಷಣದಲ್ಲಿ ಅನುಭವಿಸಿದವ್ರಿಗೆ ಮಾತ್ರ ಅದು ಗೊತ್ತಿರ್ತದೆ. ಅದರಿಂದ ಭಾಳ ಸಲ ನಾನು ಭೇಟಿಯಾಗಿದೆ, ಆ ನಂತರದಲ್ಲಿ ನಾನು ಭೇಟಿ ಆಗಿರಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಂದು ರೀತಿಯ ದೈವಿಕ ಭಾವನೆ ಬರ್ತಿತ್ತು. ಮತ್ತು ಅವರು ಕೂಡ ಹಾಗೇ ಇರ್ತಿದ್ರು ಕೂಡ. ಅದು ವೈಯಕ್ತಿಕವಾಗಿ ಅವರ ಗುಣಧರ್ಮಗಳು ಇಂಥ ದೊಡ್ಡ ಒಂದು ಸ್ಥಾನಮಾನಗಳನ್ನು, ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡ್ರೂ ಕೂಡ ಸಹಜವಾದ ಬದುಕನ್ನು, ಒಂದು ನೈಜವಾದ ಬದುಕನ್ನು ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ಮಾದರಿಯ ಬದುಕನ್ನು ಬದುಕಿದಂಥವರು ಕೂಡ. ಆ ರೀತಿಯ ಬದುಕನ್ನು ಬದುಕೋದು, ಆಮೇಲೆ ತುಂಬ ಸ್ವಾಭಿಮಾನಿ, ಕಠಿಣವಾದ ಒಂದು ನಿಲುವುಗಳನ್ನು ಅವ್ರು ತಗೊಳ್ತಿದ್ರು. ಮತ್ತು ವೃತ್ತಿ ಧರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾಲಿಸ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಬದುಕಿನಾದ್ಯಂತ ಅರ್ಪಣೆ ಮಾಡಿಕೊಂಡಂಥ, ಏನು ಹೇಳ್ಬೋದು, ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಇಷ್ಟು ಭಾಷೆಗಳಲ್ಲಿ ಸುಮಾರು ಒಂದು 15-20 ಭಾಷೆ ಮಾಡಿರ್ಬೋದು ಅನ್ಕೋತೀನಿ. ಅವರು ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ ಕೂಡ, ಒರಿಸ್ಸಾ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಪಂಜಾಬಿ, ತುಳು, ಕೊಂಕಣಿ. ನಾವೊಂದು ಭಾಷೆನ ಕಲಿಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಒಂದು ಭಾಷೆನ ಹೇಳೋದು, ಒಂದು ಭಾಷೆ. ನಮ್ಮ ಅಕ್ಕಪಕ್ಕದ ರಾಜ್ಯದ ಭಾಷೆನ ಅರಕು ಮುರುಕು ಮಾತಾಡ್ತೀವಿ ನಾವು. ಸಂಪೂರ್ಣವಾಗಿ ಕಲಿಬೇಕು, ಬರ್ಕೊಳ್ಬೇಕು, ಅದನ್ನು ಧ್ಯಾನ ಕೊಟ್ಟು ಅದನ್ನು ಗಮನಿಸಿ ಅಪಭ್ರಂಶವಾಗದೆ ಸ್ಫುಟವಾಗಿ ಹಾಡಬೇಕು ಅಂದರೆ ಅದು ಜಾನಕಿ ಅಮ್ಮವರಿಗೆ ಮಾತ್ರ.